ಇದು ಫ್ರೀಡಂ ಟಿವಿಯ ಮೆಗಾ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ನಡೀತಾ ಇದೆ ಬಿಜಿ ದಂಧೆ. ಇದು ಫ್ರೀಡಂ ಟಿವಿಯ ಮೆಗಾ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ನಡೀತಾ ಇದೆ ಬಿಜಿ ದಂಧೆ. ಸರ್ಕಾರದ ಕಾಮಗಾರಿ ಗುತ್ತಿಗೆ ಪಡೆಯಲು ಭಾರಿ ಗೋಲ್ಮಾಲ್. ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಇಲಾಖೆಗಳಲ್ಲಿ ಡೂಪ್ಲಿಕೇಟ್ ದಂಧೆ. ನಕಲಿ ಬ್ಯಾಂಕ್ ಗ್ಯಾರಂಟಿ ನೀಡಿ ಕೋಟಿ ಕೋಟಿ ಕಾಮಗಾರಿ ಗುತ್ತಿಗೆ ಪಡೆಯುವ ಕಳ್ಳರ ಗ್ಯಾಂಗ್. ಗುತ್ತಿಗೆದಾರರ ಕಳ್ಳಾಟಕ್ಕೆ ಕಮಿಷನ್ ಖದೀಮರ ಸಾಥ್. ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ದಂಧೆ ಬಟಾ ಬಯಲಾಗಿದೆ. ಗುತ್ತಿಗೆದಾರರಿಗೆ ನಕಲಿ ಬ್ಯಾಂಕ್ ಗ್ಯಾರಂಟಿ ಕೊಡಿಸುವ ಏಜೆಂಟ್ಸ್ ಇದ್ದಾರೆ. ಗುತ್ತಿಗೆದಾರರಿಗೆ ವರದಾನ, ಸರ್ಕಾರಕ್ಕೆ ದೋಖಾ. ಕಮಿಷನ್ ಖದೀಮರಿಗೆ ಬ್ಯಾಂಕ್ ಅಧಿಕಾರಿಗಳ ಸಾಥ್. ಗುತ್ತಿಗೆದಾರರಿಗೆ ನಕಲಿ ಬ್ಯಾಂಕ್ ಗ್ಯಾರಂಟಿ ಕೊಡಿಸುವ ಏಜೆಂಟ್ಸ್. ಗುತ್ತಿಗೆದಾರರಿಗೆ ವರದಾನ, ಸರ್ಕಾರಕ್ಕೆ ದೋಖಾ. ಕಮಿಷನ್ ಖದೀಮರಿಗೆ ಬ್ಯಾಂಕ್ ಅಧಿಕಾರಿಗಳ ಸಾಥ್. ದೇಶಾದ್ಯಂತ ಹರಡಿದೆ ನಕಲಿ ಬ್ಯಾಂಕ್ ಗ್ಯಾರಂಟಿ ಜಾಲ. ಅಕೌಂಟ್ನಲ್ಲಿ ದುಡ್ಡಿಲ್ಲದೆ ಇದ್ರೂ ಕೂಡ ಸಿಗುತ್ತೆ ಸರ್ಕಾರಿ ಕಾಮಗಾರಿ ಗುತ್ತಿಗೆ. ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಗುತ್ತಿಗೆ ಪಡೆಯುವ ಖದೀಮರು. ಬಿಜಿ ಸ್ಕ್ಯಾಮ್ನಲ್ಲಿ ಪ್ರತಿಷ್ಠಿತ ಬ್ಯಾಂಕ್ಗಳ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಮಗ್ರ ತನಿಖೆ ನಡೆದರೆ ಹಲವು ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಲಿದೆ. ಗೋಲ್ಮಾಲ್ ಕಾಂಟ್ರಾಕ್ಟರ್ಸ್ ಅಂದರ್ ಆಗೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ. ಇದು ಗುತ್ತಿಗೆದಾರರು ಮತ್ತು ಖದೀಮರ ಆಟ. ಅಡ್ಡದಾರಿಯನ್ನು ಹಿಡಿದಿರತಕ್ಕಂಥ ಗುತ್ತಿಗೆದಾರರು ಇದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುತ್ತಿಗೆದಾರರು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಮಗಾರಿಗಳನ್ನು ನಡೆಸೋದಕ್ಕೆ, ಗುತ್ತಿಗೆಯನ್ನು ಪಡೆಯೋದಕ್ಕೆ ಈ ಬಿಜಿ ಸ್ಕ್ಯಾಮ್ನಲ್ಲಿ ತೊಡಗಿದ್ದಾರೆ ಅಂತೇಳಿ. ಹಾಗಾದರೆ ಏನು ಈ ಬಿಜಿ ಸ್ಕ್ಯಾಮ್? ಡೂಪ್ಲಿಕೇಟ್ ದಂಧೆ ಏನು? ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಇಲಾಖೆಗಳಲ್ಲಿ ಯಾವ ರೀತಿ ದಂಧೆ ನಡೀತಾ ಇದೆ? ಈ ಇಲಾಖೆಗಳಲ್ಲಿ ಸರ್ಕಾರದ ಕಾಮಗಾರಿಗಳನ್ನು ಪಡೆಯೋದಕ್ಕೆ ಯಾವ ರೀತಿ ಗೋಲ್ಮಾಲನ್ನು ನಡೆಸಲಾಗ್ತಾ ಇದೆ? ಎಲ್ಲದರ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಪ್ರತಿನಿಧಿ ಸಾಯಿಲ್. ಸಾಯಿಲ್, ಹೇಳಿ, ಏನಿದು ಬಿಜಿ ಸ್ಕ್ಯಾಮು? ಯಾವ ರೀತಿ ಗುತ್ತಿಗೆದಾರರು ಗೋಲ್ಮಾಲ್ ಮಾಡ್ತಾ ಇದ್ದಾರೆ? ಇವರಿಗೆ ಯಾರೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಎಷ್ಟು ಸರ್ಕಾರಕ್ಕೆ ದೋಖಾ ಆಗ್ತಾ ಇದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಪ್ರತಿನಿಧಿ ಸಾಯಿಲ್. ಸಾಯಿಲ್, ಹೇಳಿ, ಏನಿದು ಬಿಜಿ ಸ್ಕ್ಯಾಮು? ಯಾವ ರೀತಿ ಗುತ್ತಿಗೆದಾರರು ಗೋಲ್ಮಾಲ್ ಮಾಡ್ತಾ ಇದ್ದಾರೆ? ಇವರಿಗೆ ಯಾರೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಎಷ್ಟು ಸರ್ಕಾರಕ್ಕೆ ದೋಖಾ ಆಗ್ತಾ ಇದೆ? ಎಸ್ ಸುರೇಶ್, ನಾವು ದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಒಂದು ವೇಳೆ NESL ಈ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಈ ಪ್ರಕರಣವನ್ನು ಭೇದಿಸದೆ ಇರುತ್ತಿದ್ದರೆ ಬಹುಶಃ ಈ ಗುತ್ತಿಗೆದಾರರ ಬ್ರಹ್ಮಾಂಡ ವಂಚನೆ ಬಯಲಾಗ್ತಾ ಇರಲಿಲ್ಲ ಅನ್ಸುತ್ತೆ. ಇಲ್ಲಿ ನಾನು ಈ ಬಗ್ಗೆ ಹಂತ ಹಂತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ರಾಜ್ಯ ಸರ್ಕಾರವೇ ಆಗಿರಲಿ ಅಥವಾ ಕೇಂದ್ರ ಸರ್ಕಾರವೇ ಆಗಿರಲಿ, ಅಲ್ಲಿನ ಕಾಮಗಾರಿಯನ್ನು ಗುತ್ತಿಗೆ ಪಡೆದುಕೊಳ್ಳಬೇಕಾದ್ರೆ ಅಲ್ಲಿ ಒಂದಷ್ಟು ನಿಯಮಗಳಿರುತ್ತೆ. ಆತ ಗುತ್ತಿಗೆದಾರ ಏನು ಆ ಕಾಮಗಾರಿಯನ್ನು ಗುತ್ತಿಗೆ ಪಡೆದುಕೊಳ್ಬೇಕಾದ್ರೆ ಆತ ಬ್ಯಾಂಕಿನ ಗ್ಯಾರಂಟಿಗಳನ್ನು ತೋರಿಸಬೇಕಾಗುತ್ತೆ. ಅದನ್ನು ಇಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಅಂತ ಹೇಳ್ತಾರೆ. ಅಲ್ಲಿ ಆತನ ಹಣಕಾಸಿನ ವಹಿವಾಟುಗಳನ್ನು ಅಧಿಕೃತವಾಗಿ ತೋರಿಸಬೇಕಾಗುತ್ತದೆ. ಈ ಪ್ರಕರಣವನ್ನು ಈ ತಂಡ ಹೇಗೆ ಭೇದಿಸ್ತು ಅನ್ನುವಂತಹದ್ದು ಇಂಟ್ರೆಸ್ಟಿಂಗ್. ಅದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇಲ್ಲಿ ಯಾರು ಗುತ್ತಿಗೆದಾರ ಕಾಮಗಾರಿನ ಗುತ್ತಿಗೆಯನ್ನು ಪಡಿತಾನೋ ಆತನ ಹಣದ ವಹಿವಾಟನ್ನು ತೋರಿಸಬೇಕಾಗುತ್ತೆ. ಉದಾಹರಣೆಗೆ 120 ಕೋಟಿಯ ಒಂದು ಕಾಮಗಾರಿಯನ್ನು ಗುತ್ತಿಗೆ ಪಡೆದುಕೊಳ್ಳಬೇಕಾದ್ರೆ ಆತನಲ್ಲಿ 120 ಕೋಟಿ ಅಥವಾ 100ಕ್ಕಿಂತಲೂ ಹೆಚ್ಚು ಹಣದ ವಹಿವಾಟಿನ ಬ್ಯಾಂಕ್ ಗ್ಯಾರಂಟಿಯನ್ನು ತೋರಿಸಬೇಕಾಗುತ್ತೆ. ಈ ತರಹ ಬ್ಯಾಂಕಿನ ಏನು ಗ್ಯಾರಂಟಿ ತೋರಿಸಬೇಕಾದ್ರೆ ಆತನಲ್ಲಿ ಸಾಕಷ್ಟು ರೀತಿಯ ದಾಖಲೆಗಳು ಬೇಕಾಗಿರುತ್ತೆ. ಈ ತರಹದ ದಾಖಲೆಗಳನ್ನು ಗುತ್ತಿಗೆದಾರರಿಗೆ ನಕಲಿಯಾಗಿ ಮಾಡಿಕೊಟ್ಟು ವಂಚನೆ ನಡೆಸ್ತಾ ಇದ್ದಂತಹ ಬಹುದೊಡ್ಡ ನಟೋರಿಯಸ್ ವಂಚಕರ ಜಾಲವನ್ನ ಈಗ ಪತ್ತೆ ಮಾಡಿರ್ತಕ್ಕಂತಹದ್ದು NESL ಎನ್ನುವಂತಹ ತಂಡ. ಈ ದಾಖಲೆಗಳನ್ನು ಪರಿಶೋಧನೆ ಮಾಡಕ್ಕೋಸ್ಕರನೇ ಇರುವಂತಹ ತಂಡ ಅದು. ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಸಕ್ಸೇನಾ ಎನ್ನುವಂತಹ ವಂಚಕನನ್ನ ಸಿನಿಮೀಯ ಶೈಲಿಯಲ್ಲಿ ಈ ಅಧಿಕಾರಿಗಳು ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ ಬಳಿಕ ಸಿಸಿಬಿ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅದು ಒಂತರಹದ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ. ಸಾಕಷ್ಟು ರಾಜ್ಯಗಳ ಗುತ್ತಿಗೆದಾರರಿಗೆ
ಆತ ಈ ನಕಲಿ ದಾಖಲೆಗಳನ್ನ ಮಾಡಿಕೊಟ್ಟ ಎನ್ನುವಂತಹ ವರದಿಗಳು. 168 ಕೋಟಿ ವಂಚನೆ ಮಾಡಿದ್ದಾನೆ. ಈ ರೀತಿ ಏನು ಗುತ್ತಿಗೆ ಪಡೆದುಕೊಳ್ಳುವಂತಹ ಕೆಲ ಗುತ್ತಿಗೆದಾರರು ವಂಚನೆ ಮಾಡುವಂತಹ ಶೈಲಿ ಇದು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ, ಯಾರಿಗೂ ಅನುಮಾನ ಬರೋದಿಲ್ಲ. NESL ನ ಎಕ್ಸ್ಪರ್ಟ್ಗಳಿಗೂ ಕೂಡ ಅನುಮಾನ ಬಾರದ ಹಾಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಸರಿಯಾದ ಅನುಪಾತದಲ್ಲಿ ಜೋಡಿಸ್ಕೊಂಡು ಬರ್ತಾರೆ, ಯಾರಿಗೂ ಅನುಮಾನ ಬರೋದಿಲ್ಲ. ಆದರೆ ಉತ್ತರ ಪ್ರದೇಶದ ಆ ವ್ಯಕ್ತಿ ಅಥವಾ ಆ ಮಧ್ಯವರ್ತಿ ಅಥವಾ ಏಜೆಂಟ್, ಆತ ಕುವೈಟ್ನಲ್ಲಿ ತಲೆಮರೆಸಿಕೊಂಡಿದ್ದ. ಈ ಹಿಂದೆ ಮಾರ್ಚ್ ತಿಂಗಳ 13ನೇ ತಾರೀಕು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗುತ್ತೆ. ಅದನ್ನು ಆಧರಿಸಿಕೊಂಡು ಆ ಕೇಸನ್ನು ಕೊಟ್ಟಿರ್ತಕ್ಕಂತಹದ್ದು ಕೂಡ NESL ಎನ್ನುವಂತಹ ಈ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಇರುವಂತಹ ತಂಡ ಆ ದೂರನ್ನು ಕೊಡುತ್ತೆ. ಆ ದೂರನ್ನು ಆಧರಿಸಿಕೊಂಡು ಸೈಬರ್ ಕ್ರೈಮ್ ಪೊಲೀಸರು ಭೇದಿಸ್ತಾರೆ. ಏನು ಕುವೈಟ್ನಲ್ಲಿ ತಲೆಮರೆಸಿಕೊಂಡಿದ್ದ ವಿದೇಶದಿಂದ ಒಂದು ಆರೋಪಿಯನ್ನು ಅಥವಾ ಅಪರಾಧಿಯನ್ನ ಕರೆತರಬೇಕಾದ್ರೆ ಅಲ್ಲೊಂದಷ್ಟು ಕಾನೂನು ದಾರಿಗಳಿದ್ದಾವೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಬೇಕಾಗುತ್ತೆ. ಅದನ್ನು ಕೂಡ ಮಾಡಿ ಕೊನೆಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಆ ವ್ಯಕ್ತಿಯನ್ನ ಬಂಧಿಸಲಾಗುತ್ತೆ. ಬಂಧಿಸಿದ ನಂತರ ಈತ ಗುತ್ತಿಗೆದಾರರಿಗೆ ಏನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದ ಅದರ ಇಂಚಿಂಚು ಮಾಹಿತಿಯನ್ನ ಭೇದಿಸಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿಯೂ ಕೂಡ ಅನೇಕ ಗುತ್ತಿಗೆದಾರರು ಇರಲೂಬಹುದು ಅಂತ ಈಗ ಅಂದಾಜಿಸಲಾಗ್ತಾ ಇದೆ. ಕಾರಣ ಗುತ್ತಿಗೆದಾರರು ಯಾವ ರೀತಿಯೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಬಹುದು ಎನ್ನುವಂತಹದ್ದು ಈಗೇನು ಬಂಧಿತನಾಗಿರುವಂತಹ ಸಕ್ಸೇನಾ ಎನ್ನುವಂತಹ ವ್ಯಕ್ತಿಯಿಂದ ತಿಳಿದು ಬರ್ತಾ ಇರ್ತಕ್ಕಂತಹದ್ದು. ಸುರೇಶ್, ಈಗಾಗಲೇ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ನಡೆದಿದೆ. ಆತ ಉತ್ತರ ಪ್ರದೇಶದಲ್ಲಿ ಕೂತುಕೊಂಡು 11 ರಾಜ್ಯಗಳ ಮಧ್ಯವರ್ತಿಗಳಿಗೆ ಅಂತ ಹೇಳಿದ್ರೆ ಗುತ್ತಿಗೆದಾರರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದ ಎನ್ನುವಂತಹದ್ದು ಕೂಡ ವರದಿ ಆಗ್ತಾ ಇರತಕ್ಕಂತಹದ್ದು. ಸುರೇಶ್, ಸಾಹಿಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಅಂತೇಳಿ. ಸಾವಿರಾರು ಕೋಟಿ ಮೊತ್ತದ ಕಾಮಗಾರಿಗಳ ಗುತ್ತಿಗೆಯನ್ನು ಪಡೆಯೋದಕ್ಕೆ ಗುತ್ತಿಗೆದಾರರು ಅನುಸರಿಸುವಂಥ ಅಡ್ಡದಾರಿ ಇದು. ಯಾಕಂದರೆ ಬ್ಯಾಂಕ್ ಗ್ಯಾರಂಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡೇ ಇರಲ್ಲ ಎಷ್ಟೋ ಜನ ಗುತ್ತಿಗೆದಾರರ ಹತ್ರ. ಆದರೆ ಬ್ಯಾಂಕ್ ಗ್ಯಾರಂಟಿ ಕೊಟ್ಟುಬಿಡ್ತಾರೆ. ಅದು ಹೇಗೆ ಅಂತಂದರೆ ಈ ರೀತಿ ಒಬ್ಬ ಏಜೆಂಟ್ ಇರ್ತಾನೆ, ಅವನು ಬ್ಯಾಂಕ್ಗಳ ಜೊತೆ ಶಾಮೀಲಾಗಿರ್ತಾನೆ, ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿರ್ತಾರೆ, ಅಲ್ಲಿ CAಗಳು ಶಾಮೀಲಾಗಿರ್ತಾರೆ. ಇವನ್ನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಬಂದುಬಿಡ್ತಾನೆ. 22 ಬ್ಯಾಂಕ್ಗಳು ಈ ಸರ್ಕಾರದ ಗುತ್ತಿಗೆಯನ್ನು ಪಡಿಬೇಕಾದ್ರೆ ಗ್ಯಾರಂಟಿಯನ್ನು ನೀಡೋದಕ್ಕೆ ಅಂತಲೇ 22 ಬ್ಯಾಂಕ್ಗಳು ನಿಗದಿ ಮಾಡಿದ್ದಾರೆ. ಆ ಬ್ಯಾಂಕ್ಗಳಲ್ಲಿ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಥವಾ ಬ್ಯಾಂಕ್ ಅವ್ರ ಜೊತೆ ಶಾಮೀಲಾಗಿ ಇದೇ ಇವ್ರ ಹೆಸರಲ್ಲಿ ದುಡ್ಡಿದೆ ಅಂತೇಳಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಬಿಡ್ತಾರೆ. ಆ ಬ್ಯಾಂಕ್ ಗ್ಯಾರಂಟಿ ಮೇಲೆ ಸರ್ಕಾರ ಈ ಗುತ್ತಿಗೆದಾರರಿಗೆ ನೀವು ಕಾಮಗಾರಿ ಮಾಡಿಯಪ್ಪ 100 ಕೋಟಿ ರೂಪಾಯಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, 100 ಕೋಟಿ ರೂಪಾಯಿ ಕಾಮಗಾರಿ ಕೊಟ್ಬಿಡ್ತಾರೆ. ಆ ಕಾಮಗಾರಿಯನ್ನು ಇವರು ತೆಗೆದುಕೊಂಡು ಅರ್ಧಂಬರ್ಧ ಬಿಟ್ಟುಬಿಟ್ರೆ, ಒಂದು ವೇಳೆ ಸರ್ಕಾರ ಏನು ಮತ್ತೆ ದುಡ್ಡು ವಾಪಸ್ ತಗೋಬೇಕು ಅಂದರೆ ಬ್ಯಾಂಕ್ ಗ್ಯಾರಂಟಿ ಇರುತ್ತಲ್ಲ ಇವ್ರದ್ದು, ಅದನ್ನು ತಗೊಳ್ಳೋಣ ಅಂತ ಹೋದರೆ ದುಡ್ಡೇ ಇರಲ್ಲ ಅಲ್ಲಿ. ಸರ್ಕಾರಕ್ಕೆ ದೋಖಾ, ಸರ್ಕಾರವನ್ನು ಅಡಕತಿರಲ್ಲಿ ಸೇರಿಸ್ಬಿಡ್ತಾರೆ. ಈ ರೀತಿ ನೂರಾರು ಸಾವಿರಾರು ಗುತ್ತಿಗೆದಾರರು ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಯಾವ್ಯಾವ ಇಲಾಖೆಗಳಲ್ಲಿ ಅಂತೇಳಿ ನೀವು ಆಗಲೇ ನೋಡಿದ್ರಿ, ನಮ್ಮ ಪ್ರತಿನಿಧಿ ಸಾಹಿಲ್ ಕೂಡ ಹೇಳ್ತಾ ಇದ್ರು. PWD ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇನ್ನೂ ಸಾಕಷ್ಟು ಇಲಾಖೆಗಳಲ್ಲಿ ಗುತ್ತಿಗೆ ಪಡ್ಕೊಂಡು ಕೆಲಸ ಮಾಡ್ತಾರಲ್ಲ ಕಾಮಗಾರಿಗಳನ್ನು, ಅಲ್ಲೆಲ್ಲ ಕೂಡ ಈ ರೀತಿಯಾದಂತಹ ಘಟನೆಗಳು, ದಂಧೆಗಳು ನಡೆದಿದ್ದಾವೆ, ನಡೀತಾ ಇರಬಹುದು. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಆದರೆ ಮಾತ್ರ ಸಾಕಷ್ಟು ಜನ ಕಂಬಿ ಎಣಿಸಬೇಕಾಗುತ್ತೆ, ಇದಂತೂ ನಿಶ್ಚಿತ. ಈಗ ನೆಕ್ಸ್ಟ್ ಸ್ಟೋರಿ ನೋಡೋಣ. ಇದು ಫ್ರೀಡಮ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಪೊಲೀಸ್ ಅಧಿಕಾರಿಗಳು ನೋಡಲೇಬೇಕಾದಂಥ ಸುದ್ದಿ. ಯಾಕಂತಂದರೆ ಪೊಲೀಸ್ ಅಧಿಕಾರಿಗಳಿಗೆ ತಪಾರಾಕಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನು ಯಾವ ವಿಚಾರಕ್ಕೆ ಅಂತ ನಾವು ನೋಡೋದಾದ್ರೆ, ಇದು ಫ್ರೀಡಮ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಪೊಲೀಸ್ ಅಧಿಕಾರಿಗಳು ನೋಡಲೇಬೇಕಾದಂಥ ಸುದ್ದಿ. ಯಾಕಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ತಪಾರಾಕಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನು ಯಾವ ವಿಚಾರಕ್ಕೆ ಅಂತ ನಾವು ನೋಡೋದಾದ್ರೆ, ಹಣ ಪಡೆದು ನಕಲಿ ಎನ್ಕೌಂಟರ್ ಮಾಡಿದರೆ ಹುಷಾರ್. ಭ್ರಷ್ಟ ಪೊಲೀಸರಿಗೆ ಕಾದಿದೆ ಶಾಕ್. NCR ಬದಲು FIR ಹಾಕಿದರೆ ತಪಾರಾಕಿ. ಅಕ್ರಮ ಬಂಧನ ಮಾಡಿದರೆ ಶಿಕ್ಷೆ ಗ್ಯಾರಂಟಿ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಚಾರ್ಜ್ ಶೀಟ್ ವಿಳಂಬ ಮಾಡಬೇಡಿ. ಖಾಕಿ ಪಡೆ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಸುಪ್ರೀಂ ಕೋರ್ಟ್. ಭ್ರಷ್ಟ ಪೊಲೀಸರಿಗೆ ನ್ಯಾಯಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಧಿಕಾರ ದುರ್ಬಳಕೆ ಸಲ್ಲದು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಲಕ್ಷ್ಮಣ ರೇಖೆ ದಾಟಿದರೆ ಸಹಿಸಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ತುಘಲಕ್ ದರ್ಬಾರ್ ನಡೆಸುವ ಖಾಕಿ ಪಡೆಗೆ ನಡುಕ ಶುರುವಾಗಿದೆ.
ಯಾರಾದರೂ ಕೋರ್ಟ್ ಮೊರೆ ಹೋದರೆ ಎಂಬ ಭಯ ಕೂಡ ಈಗ ಶುರುವಾಗಿರುವಂಥದ್ದು. ಯಾಕಂತಂದರೆ ಇಲ್ಲೊಂದು ಪ್ರಕರಣ ಇದೆ. ಆ ಪ್ರಕರಣವನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಲಕ್ಷ್ಮಣ್ ರೇಖೆನ ದಾಟಿ ಹೋಗಬೇಡಿ, ಅಧಿಕಾರ ಇದೆ ಅಂತೇಳಿ ಮನಸ್ಸಿಗೆ ಬಂದಂತೆ ಅದನ್ನು ಚಲಾಯಿಸಕ್ಕೆ ಹೋಗಬೇಡಿ. ನಿಮ್ಮ ಇತಿಮಿತಿಯಲ್ಲಿ ನೀವು ಕೆಲಸ ಮಾಡಿ. ಏನು ಅಧಿಕಾರ ಕೊಟ್ಟಿದೆ ಸರ್ಕಾರ, ಕಾನೂನಲ್ಲಿ ಏನು ಅವಕಾಶಗಳಿದೆ ಅದನ್ನು ಮಾತ್ರ ಮಾಡಿ. ಅನಗತ್ಯವಾಗಿ ನೀವು ನಿಮ್ಮ ವ್ಯಾಪ್ತಿಯನ್ನು ಮೀರಿ ಹೋಗಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿರ್ತಕ್ಕಂಥದ್ದು. ಇದು 2015ರ ಪ್ರಕರಣ ಒಂದರ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನು ಪಟ್ಟಿದೆ. ಹಾಗೆಯೇ ಖಡಕ್ಕಾಗಿ ಸೂಚನೆ ಕೊಟ್ಟಿದೆ. ಇನ್ನು ಮುಂದೆ ಏನಾದರೂ ಪೊಲೀಸ್ ಅಧಿಕಾರಿಗಳು ಇಷ್ಟ ಬಂದಂಗೆ ಅಧಿಕಾರ ಚಲಾಯಿಸಕ್ಕೆ ಹೋದರೆ ಭಾಳ ಕಷ್ಟ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಹೇಳಿ, ಯಾವ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿರೋದು ಪೊಲೀಸ್ ಅಧಿಕಾರಿಗಳಿಗೆ? ಆಕ್ಚುಲಿ ಯಾವ ರೀತಿ ಅಂತ ಒಂದು ವ್ಯವಸ್ಥೆ ಇದೆ? ನೀವು ಜನಗಳಿಗೆ ಮತ್ತೊಮ್ಮೆ ನೆನಪು ಮಾಡೋದಾದರೆ ಪೊಲೀಸ್ ಠಾಣೆಗೆ ಹೋದ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ, ಪೊಲೀಸರು ಯಾವ ರೀತಿ ನಡ್ಕೊಳ್ತಾರೆ, ಕೆಲ ಪೊಲೀಸ್ ಅಧಿಕಾರಿಗಳ ನಡವಳಿಕೆಗಳು ಹೇಗಿರುತ್ತೆ? ನೀವು ಕ್ರೈಮ್ ರಿಪೋರ್ಟಿಂಗ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಪೊಲೀಸ್ ಅಧಿಕಾರಿಗಳ ನಡವಳಿಕೆಗಳು, ಅವರು ಕಾನೂನನ್ನು ಯಾವ ರೀತಿ ಬಳಸ್ಕೊತಾರೆ, ದುರುಪಯೋಗ ಯಾವ ರೀತಿ ಮಾಡ್ಕೊತಾರೆ ಕೆಲವರು ಅಂತೇಳಿ. ಎಸ್ ಪ್ಲೀಸ್, ಡೀಟೇಲ್ಸ್ ಹೇಳಿ. ಖಂಡಿತ ಸುರೇಶ್, ಈಗಾಗಲೇ ಏನಂತಂದರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ತೀರ್ಮಾನವನ್ನು ಈಗ ತೆಗೆದುಕೊಂಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮೀರಿ, ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಇದೇ ರೀತಿಯಾದಂತಹ ಒಂದು FIR ಆಗಬೇಕು ಅಥವಾ 0 FIR ಆಗಬೇಕು ಅಥವಾ ಈ ರೀತಿಯಾದಂತಹ ಒಂದಷ್ಟು ನಿಯಮಗಳನ್ನು ಪೊಲೀಸರು ಅನುಸರಿಸಲೇಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆ ನಿಯಮಗಳನ್ನು ಗಾಳಿಗೆ ತೂರಿ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡುವಂತಹ ಒಂದು ಕೆಲಸವನ್ನು ಕೆಲವು ಅಧಿಕಾರಿಗಳು, ಅಂದರೆ ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಕೆಲವು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿಯಮಗಳನ್ನು ಗಾಳಿಗೆ ತೂರಿ ಕೆಲಸವನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಈಗ ಕೆಲವು ಅಧಿಕಾರಿಗಳು ಕೂಡ ಇಟ್ಕೊಂಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ 2015ರಲ್ಲಿ ನಡೆದಂತಹ ಈ ಒಂದು ಪ್ರಕರಣ ನಿಜಕ್ಕೂ ಹೇಳಬೇಕು ಅಂತಂದರೆ ಈ ಒಂದು ಪ್ರಕರಣದ ಹಿಂದೆ, ಅಂದರೆ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟು ಸರಿಯಾಗಿ ಗೈಡ್ ಮಾಡಿ, ಅಂದರೆ ಸರಿಯಾಗಿ ಎಲ್ಲ ಒಂದು ಕಡೆ ಕಂಪ್ಲೀಟಾಗಿ ಅದನ್ನು ವಾದ ವಿವಾದವನ್ನು ಆಲಿಸಿ ಈಗ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ 2015ರಲ್ಲಿ ಏನು ಮಹಾರಾಷ್ಟ್ರದ ಔರಂಗಜೇಬ್ ಪೈಠಾನ್ ಪೊಲೀಸ್ ಠಾಣೆ ಅಂತೇಳಿ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪಿಕ್ ಪಾಕೆಟ್ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ಸೋಮನಾಥ್ ಈತ ಒಂದಷ್ಟು ಹಣವನ್ನು ಪಿಕ್ ಪ್ಯಾಕೆಟ್ ಮಾಡಿದ್ದ. ಆ ಒಂದು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಏನು CV ಕಾಕಡೆ ಅಂತೇಳಿ, ಸೊ ಈ ಇನ್ಸ್ಪೆಕ್ಟರು ಈತನನ್ನು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಅರೆಸ್ಟ್ ಮಾಡಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ಆತ, ಅಂದರೆ ಸೋಮನಾಥ್ ಪ್ರಮುಖ ಆರೋಪಿಯಾಗಿರುವಂತಹ ಸೋಮನಾಥನಿದ್ದಾನೆ, ಆತ ಕೂಡ ತಾನು ಮಾಡಿರುವಂತಹ ಆರೋಪವನ್ನು ಕೂಡ, ಅಂದರೆ ತಾನು ಮಾಡಿರುವಂತಹ ಅಪರಾಧವನ್ನು ಕೂಡ ಒಪ್ಕೊಂಡಿರ್ತಾನೆ. ಸೊ ಅದಾದ ನಂತರ ಆ ಒಂದು ಪ್ರಕರಣದಲ್ಲಿ ಕಾಕಡೆಯವರು ಆತನನ್ನು ಬಂಧನ ಮಾಡ್ತಾರೆ. ಅದಾದ ನಂತರ ಆ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಪಿಗೆ ವಿರುದ್ಧವಾಗಿ, ಅಂದರೆ ಆರೋಪಿ ಅರೆಸ್ಟ್ ಮಾಡಿದ ನಂತರ ಆತನನ್ನು ಜೈಲಿಗೂ ಕೂಡ ಕಳಿಸ್ತಾರೆ. ಅದಾದ ನಂತರ ಏನು ಜಾಮೀನು ಕೂಡ ಸಿಗುತ್ತೆ. ಜಾಮೀನು ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ಕಾಕಡೆಯವರು, ಅಂದರೆ ಇನ್ಸ್ಪೆಕ್ಟರ್ ಕಾಕಡೆಯವರು ಆರೋಪಿಗೆ ಒಂದಷ್ಟು ಕಿರುಕುಳವನ್ನು ಕೊಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಏನಿದೆಯೋ, ಈ ಒಂದು ಪ್ರಕರಣ ಸದ್ಯಕ್ಕೆ ಒಂದು ಸೆನ್ಸಿಟಿವ್ ಅಥವಾ ಒಂದು ಸೆನ್ಸಿಟಿವ್ ಪ್ರಕರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ಒಂದು ಪ್ರಕರಣದಲ್ಲಿ ಈಗ ಏನು ಕಾಕಡೆಯವರು ಸುಮಾರು 1,75,000 ರೂಪಾಯಿ ಹಣವನ್ನು ಕೂಡ ದಂಡವಾಗಿ ಪಾವತಿ ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಆರೋಪಿಗೆ ಕೊಡಬೇಕಾದಂತಹ ಒಂದು ಮಾನ್ಯತೆಯನ್ನು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಆ ವಿಚಾರವನ್ನು ಈಗ ಎತ್ತಿಕೊಂಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಐವಗಳು, ಅಂದರೆ ಇನ್ಸ್ಪೆಕ್ಟರ್ಗಳು ಏನಿದ್ದಾರೋ ಅವರು ಒಂದಷ್ಟು ಆರೋಪಿ ಸ್ಥಾನದಲ್ಲಿರುವಂತಹ ಆರೋಪಿಗಳನ್ನು ಟ್ರೀಟ್ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಟ್ರೀಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಮೆಸೇಜನ್ನು ಈಗ ಸುಪ್ರೀಂ ಕೋರ್ಟು ಪಾಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ ಈಗ ಸದ್ಯಕ್ಕೆ ಈಗ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿರುವಂಥದ್ದು. ಸೊ ಇಂತಹ ಪ್ರಕರಣಗಳನ್ನು ನಾವು ಬೆಂಗಳೂರಲ್ಲೂ ಕೂಡ ಸಾಕಷ್ಟು ನೋಡಿದ್ದೀವಿ. ಎಲ್ಲ ಒಂದು ಕಡೆ ಕೆಲವು ಅಧಿಕಾರಿಗಳು, ಅಂದರೆ ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಅಧಿಕಾರಿಗಳು ಎಲ್ಲ ಒಂದು ಕಡೆ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಕೆಲಸ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಅಂದರೆ ಒಂದಷ್ಟು ಲಿಮಿಟೇಷನ್ ಕೂಡ ಅವ್ರಿಗಿರುತ್ತೆ. ಸೊ ಒಬ್ಬ ಆರೋಪಿಯನ್ನು ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ಅವನನ್ನು ಬಂಧನ ಮಾಡಬೇಕು, ಒಂದಷ್ಟು ನಿಯಮಗಳು ಕೂಡ ಇರ್ತವೆ. ಆ ನಿಯಮಗಳನ್ನು ಗಾಳಿಗೆ ತೂರಿ ಕೆಲವು ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಂತಹ ಪ್ರವೃತ್ತಿ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಡೀಬಾರ್ದು. ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮೀರಿ, ಅಂದರೆ ತಮ್ಮ ಕರ್ತವ್ಯದ ಅಡಿಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅದೇ ರೀತಿ ಕೆಲಸವನ್ನು ಮಾಡಬೇಕೇ ಹೊರತು ಅದನ್ನು ಮೀರಿ ಯಾವುದೇ ಕಾರಣಕ್ಕೂ ಕೂಡ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಆದೇಶವನ್ನು ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಸುರೇಶ್.
ಓಕೆ ಅಶ್ವಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ಪ್ರಕರಣ ಏನು ಅಂತೇಳಿ. ಯಾವ ರೀತಿ 2015ರಲ್ಲಿ ಒಬ್ಬ ಪಿಕ್ ಪ್ಯಾಕೆಟ್ ಮಾಡಿದಂಥ ಒಬ್ಬ ವ್ಯಕ್ತಿ, ಕಿಸೆಗಳ್ಳ, ಅವನು ಕಳ್ಳತನ ಮಾಡಿದ್ದಕ್ಕೆ ಅವನ್ನ ಅರೆಬೆತ್ತಲೆಗೊಳಿಸಿ ಅವನ ಕೈಗೆ ಬೇಡಿಯೆಲ್ಲ ಹಾಕ್ಬಿಟ್ಟು ಇಡೀ ಬೀದಿಯಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಅಷ್ಟೆಲ್ಲ ಅವನು ಜಾತಿ ನಿಂದನೆ ಮಾಡಿದ್ರಂತೆ ಆ ಪೊಲೀಸ್ ಇನ್ಸ್ಪೆಕ್ಟ್ರು. ಕಾಕಡೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಔರಂಗಾಬಾದ್ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆ ಪೈಠಾಣಲ್ಲಿ ನಡೆದಿರುವಂಥ ಘಟನೆ ಇದು. 2015ರಲ್ಲಿ ಸುಪ್ರೀಂ ಕೋರ್ಟ್ ಆ ಇಡೀ ಪ್ರಕರಣವನ್ನು ವಿಚಾರಣೆ ಮಾಡ್ತಾನೆ ಇತ್ತು. ಅಲ್ಲಿ ವಿಭಾಗೀಯ ಪೀಠ ಇವತ್ತು ತೀರ್ಪನ್ನು ಕೊಡೋ ಸಂದರ್ಭದಲ್ಲಿ ಅಧಿಕಾರಿ ನಡ್ಕೊಂಡಂಥ ರೀತಿ ಸರಿಯಲ್ಲ, ಜಾತಿ ನಿಂದನೆ ಬೇರೆ ಮಾಡಿದ್ದಾನೆ, ಅಧಿಕಾರಿಗಳಿಗೆ ಪವರ್ ಇದೆ ಅಂದ್ಬಿಟ್ಟು ಹೇಗೆ ಬೇಕೋ ಹಂಗೆ ಬಳಸೋದಲ್ಲ, ಅವ್ರಿಗೊಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ದಾಟ್ ಹೋದರೆ ಇನ್ನು ಮುಂದೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ಈ ಪ್ರಕರಣದಲ್ಲಿ 1.25 ಲಕ್ಷ ಅಂತ ಪರಿಹಾರ ಕೊಟ್ಟಿದ್ದ ಕಾಕಡೆ, ರಿಟೈರ್ಡ್ ಆಗಿಬಿಟ್ಟಿದ್ದಾನೆ ಈಗ, ಮತ್ತೆ 25,000 ಪರಿಹಾರ ಕೊಟ್ಟಿದ್ದ, ಅದು ಬೇರೆ ವಿಚಾರ. ಆದರೆ ಹೇಗೆ ಅಧಿಕಾರ ಇದ್ದಾಗ ನಡ್ಕೊಳ್ತಾರೆ ಅಧಿಕಾರಿಗಳು ಅನ್ನೋದು ಭಾಳ ಮುಖ್ಯ. ಸೊ ಅವರ ಇತಿಮಿತಿಗಳು, ಕಾನೂನಲ್ಲಿ ಏನು ಚೌಕಟ್ಟಿನಲ್ಲಿ ಅವ್ರಿಗೆ ಅಧಿಕಾರ ಇದೆ, ನೊಂದಂಥವರಿಗೆ ನ್ಯಾಯ ಕೊಡಿಸ್ಬೇಕು, ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸ್ಬೇಕು, ಪೊಲೀಸ್ ಠಾಣೆ ಮೆಟ್ಲೇರಿದವ್ರ ಜೊತೆಗೆ ಸಹನೆಯಿಂದ ಸಂಯಮದಿಂದ ಅವ್ರಿಗೆ ಧೈರ್ಯ ತುಂಬೋ ರೀತಿಯಲ್ಲಿ ನಡ್ಕೋಬೇಕು. ಯಾರೋ ಹೆಣ್ಮಕ್ಳು ಬಂದಿರ್ತಾರೆ ಅಥವಾ ಇನ್ಯಾರೋ ಹಣ ಕಳ್ಕೊಂಡವ್ರು ಬಂದಿರ್ತಾರೆ, ಮೋಸ ಹೋದವ್ರು ಬಂದಿರ್ತಾರೆ, ಅಂಥವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅದನ್ನು ಮಾಡಬೇಕು. ಅದು ಮಾಡಲ್ಲ. ಸಂತ್ರಸ್ತರ ಮೇಲೆ ದಬ್ಬಾಳಿಕೆ, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವು ಪೊಲೀಸ್ ಅಧಿಕಾರಿಗಳು ಆ ಕಾಕಿ ಹಾಕ್ಕೊಂಬಿಟ್ರೆ ಆ ಕದರೇ ಬೇರೆ ಕೆಲವ್ರದ್ದು. ಯಾವ ಥರ ಕದರ್ ಅಂದರೆ ಸಂತ್ರಸ್ತರ ಮೇಲೆ, ನೊಂದವ್ರ ಮೇಲೆ ಜಬರ್ದಸ್ತ್ ಮಾಡೋದು, ಅಮಾಯಕರ ಮೇಲೆ ಜಬರ್ದಸ್ತ್ ಮಾಡೋದು, ಅಂಥ ಒಂದು ಪೊಲೀಸ್ ಆಗಿಬಿಟ್ಟಿರ್ತಾರೆ. ಹಂಗಾಗಬಾರ್ದು. ಖಡಕ್ ಅಧಿಕಾರಿ ಅವರು ನ್ಯಾಯ ಕೊಡುವಂಥ ಅಧಿಕಾರಿ ಆಗಬೇಕು. ಏನು ಅವರು ಕನಸು ಕಂಡಿರ್ತಾರೆ ಅಧಿಕಾರಿ ಆಗಬೇಕು ಅಂತ, ಅದು ಬಂದಮೇಲೆ ಅದೇ ರೀತಿ ನಡ್ಕೋಬೇಕು, ಸಮಾಜಕ್ಕೆ ಒಳ್ಳೆ ರೀತಿ ಸಂದೇಶ ಹೋಗೋ ರೀತಿ ನಡ್ಕೋಬೇಕು ಅನ್ನೋದಷ್ಟೇ ನಮ್ಮ ಒಂದು ಆಶಯ. ಅಲಯನ್ಸ್ ಯೂನಿವರ್ಸಿಟಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಅಕ್ರಮವಾಗಿ ಡಾಕ್ಟರೇಟ್ ಪದವಿಯನ್ನು ದಯಪಾಲಿಸುವಂಥ ಯೂನಿವರ್ಸಿಟಿ ಇದು ಅಂತೇಳಿ ಕುಖ್ಯಾತಿಗೆ ಪಾತ್ರವಾಗಿದೆ. ಸಿದ್ದರಾಮಯ್ಯ ಬಹುಕಾಲದ ಆಪ್ತನಿಗೆ ಡಾಕ್ಟರೇಟ್ ಪದವಿ, ಅದು ಅಕ್ರಮವಾಗಿ ಡಾಕ್ಟರೇಟ್ ಪದವಿಯನ್ನು ನೀಡಲಾಗ್ತಾ ಇದೆ. ಅಲಯನ್ಸ್ ಈ ವಿವಿಯಲ್ಲಿ ಸೇಲ್ ಆಗ್ತಾ ಇದೆಯಾ ಡಾಕ್ಟರೇಟ್ ಪದವಿ ಅನ್ನೋ ಒಂದು ಸಂಶಯ ಕೂಡ ಹುಟ್ಟಾಕುವಂತೆ ಮಾಡಿರ್ತಕ್ಕಂಥದ್ದು. ಈ ವಿವಿಯಲ್ಲಿ ಸೇಲ್ ಆಗ್ತಾ ಇದೆಯಾ ಡಾಕ್ಟರೇಟ್ ಪದವಿ? ಅಲಯನ್ಸ್ ವಿವಿಗೆ ಉನ್ನತ ಶಿಕ್ಷೆ, ಆ ಉನ್ನತ ಶಿಕ್ಷೆ ಏನಂತಂದ್ರೆ ಉನ್ನತ ಶಿಕ್ಷಣ ಇಲಾಖೆ ಈಗ ತನಿಖಾ ಸಮಿತಿಯನ್ನು ರಚನೆ ಮಾಡೋದ್ರೆ ಅದಕ್ಕೆ ದೊಡ್ಡ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಅಲಯನ್ಸ್ ವಿಶ್ವವಿದ್ಯಾಲಯದ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಅಕ್ರಮ ಡಾಕ್ಟರೇಟ್ ಪದವಿ ನೀಡಿದ ಆರೋಪ ಈ ಅಲಯನ್ಸ್ ಯೂನಿವರ್ಸಿಟಿ ಮೇಲಿದೆ. ಅಲಯನ್ಸ್ ವಿವಿ ವಿರುದ್ಧ ಹಿಂದೆ ಕೂಡ ಕೇಳಿಬಂದಿತ್ತು ಆರೋಪ. ಅಕ್ರಮ ಡಾಕ್ಟರೇಟ್ ಪದವಿ ನೀಡಿದ ಕುಖ್ಯಾತಿ ಯೂನಿವರ್ಸಿಟಿಗಿದೆ ಅಂತ ಹೇಳಲಾಗುತ್ತೆ. ಇದೀಗ ಮುಖ್ಯಮಂತ್ರಿ ಪರಮಾಪ್ತನಿಗೆ ನಿಯಮ ಉಲ್ಲಂಘಿಸಿ ಡಾಕ್ಟರೇಟ್ ಪದವಿಯನ್ನ ನೀಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ತನಿಖೆಗೆ 3 ತಜ್ಞರ ಸಮಿತಿ ರಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಉನ್ನತ ಶಿಕ್ಷಣ ಇಲಾಖೆಯಿಂದ ಖಡಕ್ ಆದೇಶ. ಅಲಯನ್ಸ್ ವಿವಿಗೆ ಸಂಕಟ ಎದುರಾಗಿದೆ. 2019ರಲ್ಲಿ ಜೈಲಿಂಗೇಗೌಡ ನೀಡಿದ್ದ ದೂರಿನ ಮೇರೆಗೆ ಸರ್ಕಾರ, ಅದರಲ್ಲೂ ಉನ್ನತ ಶಿಕ್ಷಣ ಇಲಾಖೆ ಈ ಒಂದು ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು. ಚುನಾವಣಾ ನೀತಿ ಸಂಹಿತೆ ಬಗ್ಗೆ ಅನಗತ್ಯ ಭಯ ಬೇಡ ಅಂತೇಳಿ ಈಗ ರಾಜ್ಯ ಮುಖ್ಯ ಚುನಾವಣಾಧಿಕಾರಿನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮದುವೆ ಇರಲಿ, ನಾಮಕರಣ ಇರಲಿ, ಸೀಮಂತ ಇರಲಿ, ಬರ್ತ್ಡೇ ಪಾರ್ಟಿ ಇರಲಿ, ಅದು ಯಾವುದಕ್ಕೂ ನೋ ಪ್ರಾಬ್ಲಮ್, ಅದನ್ನೆಲ್ಲ ಕೂಡ ಆಚರಿಸ್ಬೋದು ಅಂತೇಳಿ ಚುನಾವಣಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವರಿಗೆ ಗೊಂದಲ ಇತ್ತು, ಚುನಾವಣಾ ನೀತಿ ಸಂಹಿತೆ ಇದೆ, ಮದುವೆ ಕಾರ್ಯಕ್ರಮ ನಡೆಸ್ಬೋದಾ, ನಾಮಕರಣ ಮಾಡ್ಬೋದಾ ಏನು ಅಂತೆಲ್ಲ ಸ್ವಲ್ಪ ಡೌಟ್ ಇತ್ತು. ಅದಕ್ಕೂ ಕೂಡ ಪರ್ಮಿಷನ್ ತಗೋಬೇಕಾಗತ್ತಾ ಅಂಥೇಳಿ ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾದ ಪರ್ಮಿಷನ್ ಅಗತ್ಯ ಇಲ್ಲ. ನಿಮ್ದು ಯಾವುದೇ ಕೌಟುಂಬಿಕ ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನು ಮಾಡ್ಕೊಳ್ಬೋದು. ಕೌಟುಂಬಿಕ ಕಾರ್ಯಕ್ರಮಗಳಿಗೆ ನೀತಿ ಸಂಹಿತೆ ಅನ್ವಯಿಸಲ್ಲ. ಚುನಾವಣಾ ಅಧಿಕಾರಿಯಿಂದ ಅನುಮತಿ ಅಗತ್ಯ ಕೂಡ ಇಲ್ಲ. ಜನರ ತಪ್ಪು ಕಲ್ಪನೆ ದೂರ ಮಾಡಿದ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ. ಆದರೆ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಮತಯಾಚನೆ ಮಾಡುವಂತಿಲ್ಲ, ಮತದಾರರಿಗೆ ಆಮಿಷ ಒಡ್ಡಿದರೆ ಕ್ರಮ ಅಂತೇಳಿ ಮನೋಜ್ ಕುಮಾರ್ ಅವರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಮುಖ್ಯ ಚುನಾವಣಾ ಅಧಿಕಾರಿಗಳವರು, ರಾಜ್ಯ ಚುನಾವಣಾ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ನೀತಿ ಸಂಹಿತೆ ಬಗ್ಗೆ ಅನಗತ್ಯವಾಗಿ ಭಯ ಬೇಡ. ಮದುವೆ, ಸೀಮಂತ, ನಾಮಕರಣ, ಬರ್ತ್ಡೇ, ಯಾವುದೇ ಕಾರ್ಯಕ್ರಮಗಳು, ಕೌಟುಂಬಿಕ ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನು ಮಾಡ್ಕೊಳ್ಬೋದು. ಅದಕ್ಕೆ ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ. ಚುನಾವಣಾಧಿಕಾರಿಯಿಂದ ಯಾವುದೇ ಅನುಮತಿ ಕೂಡ ಪಡೆಯುವಂಥ ಅವಶ್ಯಕತೆ ಇಲ್ಲ. ಜನರು ತಪ್ಪು ಕಲ್ಪನೆ ಹೇಳಿದರೆ ಆ ತಪ್ಪು ಕಲ್ಪನೆಯನ್ನು ಅವರು ದೂರ ಮಾಡಿದ್ದಾರೆ. ಆದರೆ ಕೌಟುಂಬಿಕ ಕಾರ್ಯಕ್ರಮಗಳ ನೆಪದಲ್ಲಿ ಏನಾದರೂ ಮತಯಾಚನೆ ಮಾಡೋದು, ಅಲ್ಲಿ ಮತದಾರರಿಗೆ ಆಮಿಷ ಒಡ್ಡೋದು, ಉಡುಗೊರೆ ಕೊಡೋದು, ಓಟ್ ಹಾಕಿ ಅಂತ ಕೇಳೋದು ಇವೆಲ್ಲ ಮಾಡಿದ್ರೆ ಅದು ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಆವಾಗ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಅವರು ಎಚ್ಚರಿಕೆ ನೀಡಿದ್ದಾರೆ.